ಸ್ವಾಗತ. ನಮಸ್ಕಾರ. ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಆಲ್ಫಾ ಒಂದು ವಿಶೇಷ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಬಾಬು ಸರ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಮಿಯೋ ಇದೆ, ವಿಶೇಷ ಪಾತ್ರ ಇದೆ ಅಂತ ಕಾಲ್ ಬಂದಾಗ ನಾನು ಯೋಚನೆ ಮಾಡಿದ ನಿಜ. ಅದಾದ್ಮೇಲೆ ವಿಜಯ್ ಸರ್ ನಿರ್ದೇಶಕರು ಅಂತ ಹೇಳಿದಾಗ ಓಕೆ, ನನಗೆ ವಿಜಯ್ ಸರ್ ಡೈರೆಕ್ಷನ್ ಅಲ್ಲಿ ನನಗೆ ಹೊಯ್ಸಳ ಸಿನಿಮಾ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವರು ಲೀಡ್ ಪಾತ್ರಕ್ಕೆ ಅಷ್ಟೇ ಅಲ್ಲದೆ ಸುತ್ತ ಇರುವ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಅಷ್ಟೇ ಹೈಪ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಯೋಚನೆ ಮಾಡಿ ಹೋಗಿದ್ದು. ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿತ್ತು. ಸ್ವಲ್ಪ ಸಮಯ ತಗೊಂಡಿದ್ದೆ. ಅದಾದ್ಮೇಲೆ ನಾನೇ ಯೋಚನೆ ಮಾಡಿ ವಿಜಯ್ ಸರ್ಗೆ ಮೆಸೇಜ್ ಆಗ್ತದೆ, ಸರ್ ವಿಲ್ ಡೂ ದಿಸ್ ಅಂತ. ಅಂಡ್ ಈ ಪಾತ್ರಕ್ಕೆ ಇನಿಷಿಯಲ್ ಇಂದ ಕಂಪ್ಲೀಟ್ ಆಗಿ ಔಟ್ಲುಕ್ ಹೇಗಿರ್ಬೇಕು, ಹೇರ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದು ತುಂಬಾನೇ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ ಯು ವಿಜಯ್ ಸರ್ಗೆ. ಯಾಕಂತಂದ್ರೆ ಈ ಪಾತ್ರ ಪ್ಲೇ ಮಾಡುವಾಗ ತುಂಬಾ ಲಿಬರ್ಟಿ ಕೊಟ್ಟಿದ್ರು ನನಗೆ. ಅಂಡ್ ಸ್ಟೈಲಿಂಗ್ ಆಗಿರಬಹುದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬಹುದು, ಅಂಡ್ ಡೈಲಾಗ್ಸ್ ಆಗಿರ್ಬಹುದು, ಎಲ್ಲರಿಗೂ ತುಂಬಾನೇ ಲಿಬರ್ಟಿ ಇತ್ತು. ಅಂಡ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದಿಸ್ ಆಪರ್ಚುನಿಟಿ, ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಬೇಕು. ಹೇಮಂತ್ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದ್ರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ. ಅಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಂದು ಒಳ್ಳೆ ಮಾಸ್ ಹೀರೋ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಮಂತ್. ಅಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನೋ ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು. ಅಂಡ್ ಆಲ್ ದಿ ಬೆಸ್ಟ್ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಆಸ್ ಅ ಹೀರೋ. ಅಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು. ನಮ್ಮ ಸಿನಿಮಾದ DOP ಆದಂಥ ಕಾರ್ತಿಕ್ ಅವರು ಅಂಡ್ ಆರ್ಟ್ ಡೈರೆಕ್ಟರ್ ಸರ್, ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾನೇ ಇಷ್ಟ ಆಯಿತು. ಅಂಡ್ ದ ವೇ ಒಂದು ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವ್ರು ಇಡುವಾಗ ಅಂಡ್ ನಾನು ಹೋಗಿ ಫ್ರೇಮ್ ನೋಡ್ತಾ ಇದ್ದೆ. ಅಂದ್ರೆ ನಾನು ಮತ್ತೆ ನೋಡೋದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಐ ವಾಂಟ್, ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಟೋನ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಏನು ಸಿನಿಮಾಟೋಗ್ರಫಿ ಆಫ್ ಯೋರ್ಸ್. ಅಂಡ್ ಸರ್ ಥ್ಯಾಂಕ್ ಯು ಮಾಸಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂಡ್ ನಮ್ಮ ಕೈಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದಿರಿ ಸಿನಿಮಾದಲ್ಲಿ. ಅಂಡ್ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್. ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಇದರಿಂದ ನಿಮ್ಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದ್ರು. ಥ್ಯಾಂಕ್ ಯು. ಅಂಡ್ ಒಟ್ಟಾರೆಯಾಗಿ ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ ಅಂಡ್ ನನಗೂ ತುಂಬಾ ಇಷ್ಟವಾದಂಥ ಪಾತ್ರ. ಈ ಪಾತ್ರ ಬಹಳ ಪ್ರೀತಿಯಿಂದ ಮಾಡಿದ್ದೀನಿ ಅಂಡ್ ಬಹಳ ತೂಕ ಇರುವಂಥ ಪಾತ್ರ ಅಂತ ನನಗನ್ಸುತ್ತೆ. ನೋಡಬೇಕು. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಿಮಗೂ ಕೂಡ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಅಂಡ್ ನೀವು ಇಬ್ರು ಹೀರೋಯಿನ್, ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಯಾರಾದರೂ ಮಿಸ್ ಮಾಡಿದ್ದೀನಾ? ಸರ್. ಒಳ್ಳೆ ಪ್ರಶ್ನೆ ಸರ್. ಸರ್ ಯೂಶಲಿ ಈ ಪಾತ್ರ ಸೌಂಡ್ ಮಾಡುತ್ತೆ ಸರ್, ಸೈಲೆಂಟ್ ಆಗೂ ಸಾಯಿಸುತ್ತೆ ಸರ್. ಸರ್ ಈಗ ಆಕ್ಚುಲಿ ನಾನು ಆಗ್ಲೇ ಹೇಳಿದಾಗೆ ಈ ಸಿನಿಮಾದ ಈ ಪಾತ್ರ ನಾನು ಏನ್ ಮಾಡಿದೀನಿ, ಈ ಪಾತ್ರ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ನಾನು ಬೇರೆ ಸಿನಿಮಾಗಳು ಒಂದಿಷ್ಟು ಲಾಂಚ್ ಆಗಿದೆ, ಹೀರೋ ಆಗಿ ಮಾಡ್ತಾ ಇದ್ದೀನಿ. ಜೊತೆಗೆ ಇದನ್ನ ಒಪ್ಕೊಳ್ಳೋದಕ್ಕೆ ಕಾರಣ ಇದು ಬಹಳ ವಿಭಿನ್ನವಾಗಿದೆ. ಈ ಪಾತ್ರಕ್ಕೆ ಅಷ್ಟೇ ತೂಕ ಇದೆ. ಅಂಡ್ ಈ ಪಾತ್ರದಿಂದ ಸಿನಿಮಾದಲ್ಲೇ ಒಂದು ಹೊಸ ತಿರುವು ಹುಟ್ಕೊಳ್ಳುತ್ತೆ. ಹಾಗಾಗಿ ಇದು ನನ್ನ ಜೀವನಕ್ಕೂ ನನ್ನ ಸಿನಿಮಾ ಕೆರಿಯರ್ಗೂ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸರ್. ಕಾರ್ತಿಕ್ ಅವರ ನಿಮ್ಮನ್ನ ವೇದಿಕೆಯಿಂದ ಕಳಿಸ್ಕೊಡೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ಬಿಟ್ರಿ ಮಾತಿನ ಮೂಲಕ. ಸೈಲೆಂಟ್ ಆಗು ಕಿಲ್ ಮಾಡ್ತಾನೆ ಈ ಪಾತ್ರ, ಹಾಗೂ ಸೌಂಡ್ ಕೂಡ ಮಾಡ್ತಾನೆ ಅಂತ. ಅದೇ ರೀತಿ ಇಲ್ಲಿ ನೋಡಿದ್ರೆ ಆಲ್ಫಾ ಮೆನ್ ಲವ್ ವೆಂಜೆನ್ಸ್ ಅಂತ ಇದೆ. ಸೊ ಆಲ್ಫಾ
ಕಾರ್ತಿಕ್ ಮಹೇಶ್ ಲವ್ಸ್ ಡ್ಯಾಶ್ ಬಿಟ್ಟ ಸ್ಥಳವನ್ನ ತುಂಬಿರಿ. ಓ ಇದು ಇದು ಮುಂಚೆನೆ ಹೇಳ್ಬೇಕಲ್ಲ ಈ ತರ ಪ್ರಶ್ನೆ ಕೇಳ್ತೀನಿ ಅಂತ. ಓಕೆ, ಆಲ್ಫಾ ಹ್ಯಾಶ್ಟ್ಯಾಗ್ ಮೆನ್ ಲವ್ ವೆಂಜನ್ಸ್. ವೆಂಜನ್ಸ್. ಹಾ, ಅಲ್ಲಿ ಕೊಟ್ಟಿರೋದು ಮೆನ್ ಲವ್ ವೆಂಜನ್ಸ್. ಕಾರ್ತಿಕ್ ಅಂದ್ರೆ ಈಗ ನನ್ನನ್ ಕೇಳ್ತಿದ್ದೀರಾ ಅಥವಾ ಪಾತ್ರನ್ ಕೇಳ್ತಿದ್ದೀರಾ? ನಿಮಗೆ ಕಾರ್ತಿಕ್ ಲವ್ಸ್ ಅಂದ್ರೆ ಅಂದ್ರೆ ಕಾರ್ತಿಕ್ ಕೇಳ್ತಿದ್ದೀರಾ ಅಥವಾ ಕಾರ್ತಿಕ್ ಸಿನಿಮಾದಲ್ಲಿರೋ ಕಾರ್ತಿಕ್? ನನಗ ಐ ಲವ್ ಪೀಸ್. ಓ ಪೀಸ್. ಸಿನಿಮಾದಲ್ಲಿರುವಂತ ಕಾರ್ತಿಕ್ಗೆ ಹಿ ಲವ್ಸ್ ವೈಲೆನ್ಸ್. ಅದು ಎಂತ ಕಾಂಟ್ರಾಸ್ಟ್ ಸರ್, ಸೂಪರ್. Thank you ಥ್ಯಾಂಕ್ so ಯು ಸೋ much, ಮಚ್ ಕಾರ್ತಿಕ್ ಅವರೇ. ಆಲ್ಫಾ ಒಳ್ಳೇದು ಮಾಡ್ಲಿ ಅಂತ ವಿಶ್ ಮಾಡ್ತಾ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.